ಪೊಲೀಸ್ ಇಲಾಖೆ ಇನ್ಮುಂದೆ ಗಾಂಜಾ ಪೆಡ್ಲರ್ಗಳಿಗೆ ಸಖತ್ತಾಗಿ ಮಾಂಜಾ ಕೊಡೋಕೆ ರೆಡಿಯಾಗಿಬಿಟ್ಟಿದೆ. ಯಾಕಂತಂದ್ರೆ ನೀವು ಎಲ್ಲೇ ಇದ್ರೂ ಕೂಡ ಪೊಲೀಸರು ಪತ್ತೆ ಹಚ್ತಾರೆ. ಹೌದು, ಈ ಒಂದು ಗಾಂಜಾ ಪೆಡ್ಲರ್ಗಳೇನಿದ್ದಾರೆ ಅವರಿಗೆ ಸಖತ್ತಾಗಿ ಮಾಂಜಾ ಕೊಡೋಕ್ಕೆ ರೆಡಿಯಾಗಿಬಿಟ್ಟಿದ್ದಾರೆ ಪೊಲೀಸ್ ಇಲಾಖೆಯವರು. ಎಲ್ಲೇ ಇದ್ರೂ ಕೂಡ ನಾವು ಅವರನ್ನು ಪತ್ತೆ ಹಚ್ತೀವಿ ಅನ್ನೋ ಲೆಕ್ಕದಲ್ಲಿದ್ದಾರೆ. ಗಾಂಜಾ ಪೆಡ್ಲರ್ಗಳನ್ನು ಪತ್ತೆ ಹಚ್ಚೋದು ಇನ್ನು ಮುಂದೆ ಸುಲಭ ಆಗ್ಬಿಟ್ಟಿದೆಯಂತೆ. ಕೋಟೆ ಒಳಗಿದ್ರೂ ಸರಿಯೇ, ಕಾಕಿ ನುಗ್ಗಿ ಎಳೆದು ನಿಮ್ಮನ್ನು ಎಳೆತಾ ಇರುತ್ತೆ ಒಳಗಡೆ ಬಂದು. ಯಾಕಂದರೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಆಗಿದ್ರೂ ಸರಿ, ಸ್ಕೂಲೇ ಆಗಿರಲಿ, ಎಲ್ಲೇ ಇದ್ರೂ ಸರಿ ನಿಮ್ಮನ್ನು ಬಿಡಲ್ಲ. ನೀವು ಎಲ್ಲೇ ಒಂದು ಆವಿತು ಕುಳಿತುಕೊಂಡಿದ್ರೂ ಸರಿ. ಗಾಂಜಾ ಪೆಡ್ಲರ್ಗಳಿಗೆ ಇನ್ನು ಮುಂದೆ ಉಳಿಗಾಲ ಇಲ್ಲವೇ ಇಲ್ಲ. ಅಷ್ಟೊಂದು ಚುರುಕಾಗ್ಬಿಟ್ಟಿದೆ ಈಗ ಪೊಲೀಸ್ ಇಲಾಖೆ. ಹಾಗಾದರೆ ಗಾಂಜಾ ಪೆಡ್ಲರ್ಗಳ ಒಂದು ಪತ್ತೆ ಹಚ್ಚೋ ವಿಧಾನ ಏನು? ಹೇಗೆ ಇವರು ಪತ್ತೆ ಹಚ್ತಾರೆ? ಹೇಗೆ ಗೊತ್ತಾಗುತ್ತೆ ಇಂಥವರೇ ಪೆಡ್ಲರ್ಗಳು ಅಂತ ಗುರುತಿಸೋದು ಹೇಗೆ? ಹೇಗೆ ಗುರುತಿಸ್ತಾರೆ ನಮ್ಮ ಪೊಲೀಸ್ ಇಲಾಖೆಯವರು? ಇದರ ಬಗ್ಗೆ ನಮ್ಮ ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ಸುದ್ದಿ. ಯಾವ ರೀತಿಯಾಗಿ ಪೊಲೀಸರು ಈ ಒಂದು ಗಾಂಜಾ ಪೆಡ್ಲರ್ಗಳನ್ನು ಗುರುತಿಸ್ತಾರೆ, ಇವರು ನಿಜವಾಗಿಯೂ ಗಾಂಜಾ ಪೆಡ್ಲರ್ಗಳೇ ಅಂತ ಹೆಂಗೆ ಖಚಿತವಾಗಿ ಹೇಳ್ತಾರೆ ಪೊಲೀಸ್ ಇಲಾಖೆಯವರು? ಇದರ ಬಗ್ಗೆ ಫ್ರೀಡಮ್ ಟಿವಿಗೆ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಮಾಹಿತಿ ಸಿಕ್ಕಿದೆ. ನಮ್ಮ ಫ್ರೀಡಮ್ ಟಿವಿ ವರದಿ ಮಾಡ್ತಾ ಇದೆ ಹೆಂಗೆ ಪೊಲೀಸರು ಕಂಡು ಹಿಡಿತಾರೆ. ಬಯಲಾಯ್ತು ಪೆಡ್ಲರ್ಗಳ ಒಂದು ಕೋಡ್ ವರ್ಡ್. ಅವ್ರಿಗೊಂದು ಕೋಡ್ ವರ್ಡ್ ಇರುತ್ತೆ. ಪೆಡ್ಲರ್ಗಳು ಬಳಸ್ತಾ ಇದ್ದಾರೆ ಸೈಕ್ ಪಾಸ್ವರ್ಡ್. ಸೆರೆಸಿಕ್ಕ ಪೆಡ್ಲರ್ಗಳಿಂದ ಸೀಕ್ರೆಟ್ ಕೋಡ್ ಪತ್ತೆ. ತುಮಕೂರು ಪೊಲೀಸರು ಸೆರೆ ಹಿಡಿದಿದ್ದಂತಹ ಪೆಡ್ಲರ್ಗಳ ಮುಖದಲ್ಲೇ ಕಾಣುತ್ತೆ ಅಸಲಿ ಕೋಡ್. ಪೆಡ್ಲರ್ ಕುತ್ತಿಗೆಯಲ್ಲಿ ವಿಚಿತ್ರ ಹಚ್ಚೆ ಕಂಡು ಬರುತ್ತೆ, ಕಂಡು ಬಂದಿದೆ ಕೂಡ. ಆ ಹಚ್ಚೆಯೇ ನಾವು ಟ್ಯಾಟೋ ಅಂತ ಹೇಳ್ತೀವಿ. ಪೆಡ್ಲರ್ಸ್ ಒಂದು ಕೋಡ್ ಆಗ್ಬಿಟ್ಟಿದೆ, ಕೋಡ್ ವರ್ಡ್ ಆಗ್ಬಿಟ್ಟಿದೆ. ಪೆಡ್ಲರ್ ಬಾಯಿ ಬಿಟ್ಟಿದ್ದಾನೆ ಈ ಒಂದು ಸ್ಫೋಟಕ ಸತ್ಯವನ್ನ. ಫ್ರೀಡಮ್ ಟಿವಿಯಲ್ಲಿ ಗಾಂಜಾ ಒಂದು ಪೆಡ್ಲರ್ಗಳಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ವಿಚಾರ. ಗಾಂಜಾ ವ್ಯಸನಿಗಳಿಗೆ ಇನ್ಮೇಲೆ ಗಾಂಜಾ ಸಿಗೋದು ಕಷ್ಟ. ಯಾಕಂದ್ರೆ ಪೆಡ್ಲರ್ ಕುತ್ತಿಗೆಗೆ ಟ್ಯಾಟೋ ಹಾಕ್ಸ್ಕೊಂಡಿರ್ತಾರೆ. ಅದನ್ನು ನೋಡಿ ಪೊಲೀಸರು ಇವರೇ ಪೆಡ್ಲರ್ಗಳು ಅಂತ ಕಂಡುಹಿಡ್ತಾರೆ. ಅದಕ್ಕಾಗಿ ಈಗ ಬಯಲಾಗಿದೆ ಪೆಡ್ಲರ್ಗಳ ಒಂದು ಪಾಸ್ವರ್ಡ್ ಏನಿದೆ, ಒಂದು ಸೈನ್ ಕೋಡ್ ಏನಿದೆ, ಒಂದು ಸೈಕಾದ ಪಾಸ್ವರ್ಡ್ ಅವ್ರದ್ದು. ಯಾಕೆ ಅಂದರೆ ನೀವು ಗಮನಿಸ್ತಾ ಇರ್ಬೋದು ಅವರ ಒಂದು ಮುಖದ ಮೇಲೆ ಯಾವ ಚಿತ್ರ ಇದೆ ಅಂತ, ಟ್ಯಾಟೋ ಇದೆ ಅಂತ. ಕಣ್ಣಿನ ಪಕ್ಕದಲ್ಲಿ ಇರುವಂತಹ ಚಿತ್ರ ಅದೇ ಈ ಒಂದು ಪೆಡ್ಲರ್ಗಳ ಒಂದು ದೊಡ್ಡ ಪಾಸ್ವರ್ಡ್ ಅಥವಾ ಸೈಕ್ ಪಾಸ್ವರ್ಡ್ ಅಂತ ಏನು ಹೇಳ್ತೀವಿ. ಇವರು ಕೂಡ ಒಂದು ರೀತಿ ಸೈಕೋ ಥರ ವರ್ಸ್ತಾ ಇರ್ತಾರೆ ಗಾಂಜಾವನ್ನು ತೆಗೆದುಕೊಂಡು. ಅದೇ ರೀತಿಯಾಗಿ ಕಣ್ಣಿನ ಒಂದು ಪಕ್ಕದಲ್ಲಿದೆ ಒಂದು ಮಾರ್ಕನ್ನು ಹಾಕ್ಸ್ಕೊಂಡಿರುವಂಥದ್ದು. ಅದು ಸೇಮ್ ಒಂದು ಗಾಂಜಾ ಎಲೆ ಥರ ಏನೋ ಒಂದು ಎಲೆ ಥರ ಕಾಣಿಸ್ತಾ ಇದೆ. ಅದನ್ನು ಗುರುತಿಸಿ ಈ ಒಂದು ವಿಚಾರವನ್ನು ಸ್ವತಃ ಒಬ್ಬ ಸಿಕ್ಕಿ ಬಿದ್ದಿರುವಂತಹ ಪೆಡ್ಲರೇ ಹೇಳಿರುವಂಥದ್ದು. ತುಮಕೂರು ಪೊಲೀಸರು ಏನಿದ್ದಾರೆ ಒಬ್ಬ ಪೆಡ್ಲರನ್ನು ಹಿಡ್ಕೊಂಡಿದ್ರು. ಆ ಪೆಡ್ಲರ್ ಬಾಯ್ಬಿಟ್ಟಿದ್ದಾನೆ ಇಂಥ ಒಂದು ಭಯಾನಕವಾದ ಒಂದು ಸತ್ಯವನ್ನು, ಅವರ ಒಂದು ಸೀಕ್ರೆಟನ್ನು. ಸತ್ಯ ರಿವೀಲ್ ಆಗಿದೆ ಇವತ್ತು. ಪೆಡ್ಲರ್ಗಳು ಯಾವ ರೀತಿಯಾಗಿ ಒಂದು ಸೈನ್ ಕೋಡನ್ನು ಬಳಸ್ತಾರೆ ಇವರು. ಈತೆ ಪೆಡ್ಲರ್, ಇವನೇ ಪೆಡ್ಲರ್ ಅಂತ ಹೆಂಗೆ ಗೊತ್ತಾಗುತ್ತೆ ಪೊಲೀಸರಿಗೆ ಅಂದೆ ಈಗ ಒಂದು ಸತ್ಯ ಗೊತ್ತಾಗ್ಬಿಟ್ಟಿದೆ. ಇನ್ಮೇಲೆ ಈ ರೀತಿಯಾದಂಥ ಯಾವುದಾದ್ರೂ ವಿಚಿತ್ರವಾದಂಥ ಒಂದು ಟ್ಯಾಟೋ ಏನಾದರೂ ಕಂಡು ಬಂದರೆ ಮುಖದ ಭಾಗದಲ್ಲಿ, ಕುತ್ತಿಗೆ ಭಾಗದಲ್ಲಿ ಈ ರೀತಿಯಾದ ಒಂದು ಚಿಹ್ನೆ ಏನಾದರೂ ಕಂಡು ಬಂದರೆ ಪಕ್ಕ ಇವನು ಪೆಡ್ಲರ್ ಇರ್ಬೋದು, ಗಾಂಜಾ ಒಂದು ಪೆಡ್ಲರ್ ಇರ್ಬೋದು ಅನ್ನೋ ರೀತಿಯಲ್ಲಿ ಈಗ ಪೊಲೀಸರಿಗೆ ಒಂದು ಕ್ಲೂ ಸಿಕ್ಕಂತೆ ಆಗ್ಬಿಟ್ಟಿದೆ. ಇನ್ನು ಮುಂದೆ ಇವರನ್ನು ಕಂಡು ಹಿಡಿಯೋದು ಸುಲಭ. ನೀವೆಲ್ಲೇ ಇದ್ರೂ ಸರಿ, ಸ್ಕೂಲು, ಕಾಲೇಜು, ಪಬ್ಲಿಕ್ ಪ್ಲೇಸ್ ಆಗಿರ್ಬೋದು, ಇನ್ನು ಯಾವುದೇ ಒಂದು ಪ್ಲೇಸಲ್ಲಿ ನೀವು ಅವಿತು ಕುತ್ಕೊಂಡಿದ್ರು ಕೂಡ ನಿಮ್ಮನ್ನು ಹೊರಗೆ ಹೇಳ್ತೀವಿ ನಾವು ಅನ್ನೋ ಲೆಕ್ಕಾಚಾರದಲ್ಲಿ ಬಂದ್ಬಿಡುತ್ತೆ ಪೊಲೀಸ್ ಇಲಾಖೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.